ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಕ್ಯಾಂಪ್ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶಕ್ತಿ ಕ್ಷೇತ್ರ ಗ್ರಾಮ ದೇವತೆ ಶ್ರೀ ತಾಯಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಕುಂಭೋತ್ಸವ ಕಾರ್ಯಕ್ರಮಗಳನ್ನು ವೇದಮೂರ್ತಿ ಶ್ರೀ ಮಲ್ಲಿಕಾರ್ಜುನಯ್ಯ ತಾತನವರು ಚಿಕ್ಕ ಬೊಮ್ಮನಾಳ ಹಿರೇಂಥ ಸೋಮನಾಳರವರ ದಿವ್ಯ ಸಾನ್ನಿಧ್ಯೆಯಲ್ಲಿ ಅಚ್ಚುಕಟ್ಟಾಗಿ ಜರುಗಿದವು. ಜಾತ್ರಾ ನಿಮಿತ್ತ ಅಮ್ಮನವರಿಗೆ ಬೆಳಗ್ಗೆಯಿಂದಲೇ ಗಂಗೆ ಪೂಜೆ, ಗೋಪೂಜೆ, ಮಹಾಗಣಪತಿ ಪೂಜೆ, ಸ್ವಸ್ತಿ, ಪುಣ್ಯಹವಚನ, ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಕಂಕಣ ಧಾರಣೆ, ಅಖಂಡ ದೀಪ ಆರಾಧನೆ, ಸಕಲ ಪರಿವಾರ ದೇವತೆಗಳ ಪೂಜೆಯೊಂದಿಗೆ ಗಣಪತಿ ಹೋಮ ಮತ್ತು ಪೂರ್ಣಹುತಿ ನಂತರ ತೀರ್ಥ ಪ್ರಸಾದ ವಿನಿಯೋಗ, ನಂತರ ಮಧ್ಯಾಹ್ನ ವಿನಿಯೋಗ, ನಂತರ ಮಧ್ಯಾಹ್ನ ರಂಗೋಲಿ ಸ್ಪರ್ಧೆ, ಲಲಿತಾದೇವಿ ಕಳಸ ಆರಾಧನೆ, ಲೋಕ ಕಲ್ಯಾಣಾರ್ಥಕವಾಗಿ 111 ಮುತ್ತೈದರಿಂದ ಲಲಿತಾ ಪಾರಾಯಣ, ಮಹಾಮಂಗಳಾರತಿ, ತಾಂಬೂಲ ವಿತರಣೆ ಮತ್ತು ಮಹಾಪ್ರಸಾದ. ಶ್ರೀ ಗ್ರಾಮ ದೇವತೆ ತಾಯಮ್ಮ ದೇವಿ ಟ್ರಸ್ಟ್ ಗುಂಡೂರ ಕ್ಯಾಂಪ್ನ ಸಮಸ್ತ ಗುರು ಹಿರಿಯರು ಮತ್ತು ಯುವಕರು, ಸರ್ವಧರ್ಮದ ಸಭಕ್ತರು ಹಾಗೂ ಊರಿನ ಎಲ್ಲಾ ಸಂಘ ಸಂಸ್ಥೆಗಳು ಹಾಗೂ ಮಹಿಳೆಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನು ಮನದಿಂದ ಸೇವೆ ಸಲ್ಲಿಸಿ ಶಕ್ತಿ ಕ್ಷೇತ್ರ ಶ್ರೀ ತಾಯಿ शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपी परदेवता भगवती श्रीराजराजेश्वरी 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 पाणि वेणु मुरली गान प्रिया लोलिनी कल्याणी उडुराज बिंबवदना धूम्राक्षसंहारिणी चिद्रूपी परदेवता भगवती श्रीराजराजेश्वरी 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 वैजयन्ति लहरी ग्रैवेय कैराजिता वीणागान विनोद मंडितकरा वीरासने संस्थिता चिद्रूपी परदेवता भगवती श्रीराजराजेश्वरी 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 भद्रकाली बगला ज्वालामुखी वैष्णवी ब्रह्माणी त्रिपुरान्तकी सुरनुता देदीप्यमानोज्वला चामुण्डाश्रितरक्षपोष जननी दाक्षायणी पल्लवी चिद्रूपी परदेवता भगवती श्रीराजराजेश्वरी श्रीराजराजेश्वरी श्रीराजराजेश्वरी
मधुकैटभप्रशमनि वाणी रमा सेविता मल्लाद्यासुरमूकदैत्यदमनि माहेश्वरी अम्बिका चिद्रूपी परदेवता भगवती श्रीराजराजेश्वरी 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 अम्बा सृष्टि विनाश पालनकरी आर्यावि संशोभिता गायत्री प्रणवाक्षरामृतरस पूर्णानुसन्धीकृता ओंकारी विनुता सुतार्चितपदा उद्दण्डदैत्यापहा चिद्रूपी परदेवता भगवती श्रीराजराजेश्वरी 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 अम्बा शाश्वत आगमादिविनुता आर्या महादेवता या ब्रह्मादिपिपीलिकान्तजननी या वै जगन्मोहिनी या पञ्चप्रणवादिरेफजननी या चित्कलामालिनी चिद्रूपी परदेवता भगवती श्रीराजराजेश्वरी 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 अम्बा पालित भक्तराजिरचितम् अम्बाष्टकं यः पठेत् अम्बालोककटाक्ष वीक्षललिता ऐश्वर्य संवृद्धिता अम्बा पावन मन्त्रराज पठना दन्ते च मोक्षप्रदा चिद्रूपी परदेवता भगवती श्रीराजराजेश्वरी 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 ಆಗ ದೈವಂತ ನಮ್ಮ ತಾಯಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಕಳೆದ 3 ದಿನಗಳಿಂದ ಅದ್ದೂರಿಯಾಗಿ ನಡೆಸಲಾಗಿದೆ. ನಮ್ಮ ರುದ್ರಮುನಿ ತಾರನವರ ಆಧಾರದಲ್ಲಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಗಿದೆ. ಈ ಅಮ್ಮಂದು ಹೇಳ್ಬೇಕಂದ್ರೆ ಭಾಳ ಕಡಿಮೆ, ಅಮ್ಮನ ಪವಾಡನೂ ಭಾಳ ಜಾಸ್ತಿ ಇದೆ. ಅಮ್ಮನ ನಂಬಿಕೆಯಿಂದ ಎಲ್ಲ ಸುತ್ತಮುತ್ತಲ ತಾಲೂಕು ಜಿಲ್ಲೆಯಿಂದ ಎಲ್ಲ ಭಕ್ತರು ಕೂಡ ಇಲ್ಲಿ ಚಾವಿಯನ್ನು ನಡೆಸಲಾಗ್ತದೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಇರುವಂಥ ಎಲ್ಲ ಹಿರಿಯರು ಮತ್ತು ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಈ ಸಹಾಯ ಸಹಕಾರ ಕೊಡಲಾಗ್ತದೆ. ಇದೇ ರೀತಿಯಾಗಿ
ಕಡಿಮೆ ಮೂರು ದಿಶೆಯಿಂದ ಕೂಡ ದಾಸೋಹ ಕಾರ್ಯಕ್ರಮ ದಿವಸ ಸುಮಾರು 5,000 ಜನ ದಾಸೋಹ ನಡೆಸಲಾಗಿದೆ. ಇದೇ ರೀತಿಯಾಗಿ ಇವತ್ತಿನ ದಿವಸ ಮುಂದಿನ ದಿನ ಬೆಳಗ್ಗೆ ಅಭಿಷೇಕ, ರಕ್ತ ಸಹಸ್ರನಾಮ ಮತ್ತು ಬೆಳ್ಳಿ ಕವಚವನ್ನು ಅಳವಡಿಸಲಾಗಿದೆ. ನಿನ್ನೆ ಗುರುವಾರ ದಿವಸ ಮತ್ತು ಪಂಚಲೋಹ ಕಲಶವನ್ನು ನೆರವೇರಿಸಲಾಗಿದೆ. ಕಳೆದ 3 ದಿನದಲ್ಲಿ ಕೂಡ ಅಭಿಷೇಕ, ಲಲಿತ ಸಹಸ್ರನಾಮ, ಗಣಪತಿ ಹೋಮ ಮತ್ತು ಸುಮಾರು ನಿನ್ನೆ ನಮ್ಮ ಗುಂಡೂರು ಕ್ಯಾಂಪ್ ಗ್ರಾಮ ಈಶಾನ್ಯ ಮುಖದಿಂದ 333 ಕಲಶ ಎತ್ತುಗಳು, ಕುಂಭಗಳು, ಮಹಿಳೆಯರು, ಮಾತೆಯವರು ಎಲ್ಲರೂ ನಮ್ಮ ಪಾದಯಾತ್ರೆಯಿಂದ ನಡೆಸ್ಕೊಂಡು ಅಮ್ಮನವರು ಅಭಿಷೇಕ ನಡೆಸಲಾಗಿದೆ. ಇದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಈ ಗ್ರಾಮದಲ್ಲಿ ಮೇಲೆ ಜಾತ್ರೆ ಮಹೋತ್ಸವ ನಿರ್ವಹಿಸಿಕೊಂಡು ಅಮ್ಮನ ಕೃತಿಯಿಂದ ನಡೆಸಲಾಗುತ್ತದೆ. ಎಲ್ಲರೂ ಕೂಡ ಭಕ್ತರು ಎಲ್ಲರೂ ಕೂಡ ದರ್ಶನ ಮಾಡಿಕೊಂಡು ಅಮ್ಮನ ಕೃಪೆ ಪಡಿಬೇಕಂತೇಳಿ ನಮ್ಮ ಗುಂಡೂರು ಗ್ರಾಮ ತಾಯಮ್ಮ ದೇವಿ ಸೇವಾ ಸಮಿತಿಯಿಂದ ಕೋರಲಾಗಿದೆ. ಆರಾಧ್ಯ ದೈವದ ಶ್ರೀ ತಾಯಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ಈ ದಿನ ಅದ್ದೂರಿಯಾಗಿ ಜರುಗಿದ್ದು 3 ದಿನಗಳ ಕಾಲ ಸತತವಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಗುಂಡೂರು ಕ್ಯಾಂಪಿನ ಸರ್ವ ಗುರು ಹಿರಿಯರು ಹಾಗೂ ಯುವಕರು, ಮಾತೆಯರು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಸಿದ್ದಾರೆ. ಈ ಒಂದು ಜಾತ್ರೆಗೆ ಸುತ್ತಲಿನ ಹಲವಾರು ಗ್ರಾಮದವರು, ಗುಂಡೂರು ಗ್ರಾಮದವರು ಹಾಗೂ ವ್ಯಾಪ್ತಿಯ ಎಲ್ಲ ಗ್ರಾಮದವರು, ಶ್ರೀರಾಮನಗರ ಇರ್ಬೋದು, ಆಮೇಲೆ ತಾಲೂಕು ಎಲ್ಲ ಕಡೆಯಿಂದ ಈ ಒಂದು ತಾಯಿ ಆಶೀರ್ವಾದ ಪಡೆಯಲು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಆ ತಾಯಮ್ಮ ದೇವತೆ ಒಳ್ಳೇದು ಮಾಡಲಂತ ಕೇಳ್ಕೊಳ್ತಾ 2 ಮಾತು ಮುಗಿಸ್ತೀನಿ. ಜಯ ಜಿಲ್ಲೆಯ ಕಾಟಗಿ ತಾಲೂಕಿನ ಗುಂಡೂರು ಕ್ಯಾಂಪ್ ಗ್ರಾಮದಲ್ಲಿ ತಾಯಮ್ಮ ದೇವಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನಡೆದಿರುವ ಜಾತ್ರಾ ಮಹೋತ್ಸವವನ್ನು ಸುತ್ತಮುತ್ತಲಿನ ಗ್ರಾಮದವರು ಎಲ್ಲರೂ ಬಂದು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಆ ದೇವಿಯ ಕೃಪೆಯನ್ನು ಪಡೆಯಬೇಕೆಂದೇಳಿ ಎಲ್ಲರನ್ನೂ ಕೇಳಿಕೊಂಡು ಎಲ್ಲರಿಗೆ ಆ ದೇವಿ ಆಶೀರ್ವಾದವನ್ನು ಕೊಟ್ಟು ಒಳ್ಳೆಯ ರೀತಿಯಾಗಿ ನಡೆಸಿಕೊಂಡು ಮಾಡ್ತೀವಿ. ತಾಲೂಕು ಮತ್ತು ಗುಂಡೂರು ಕ್ಯಾಂಪ್ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿರುವಂಥ ತಾಯಮ್ಮ ದೇವಸ್ಥಾನ ದಾರಿನೂ ಇರ್ತಿದ್ದಿಲ್ಲ, ಸುಮ್ಮನೆ ಕಣಿಮೆ ಮೇಲೆ ಬಂದು ಕಾಯವಡಿಸಿದ್ರು. ಭೂದಾನಿಗಳು ಅವರು ಸೇವಾರ್ಥಿಗಳಿಂದ ದಾರಿಯಾಗಿತ್ತು. ಇದು 2ನೇ ವರ್ಷ ಪೂರ್ತಿ ಕಂಪ್ಲೀಟ್ ಆಗೈತಿ. ಎಲ್ಲ 2 ವರ್ಷ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಂಬಿಕೊಂಡಿದ್ದೀವಿ. 1ನೇ ವರ್ಷ 116 ಮಂದಿ ಮಾಹಿತಿಯರು ಕುಂಭ ಹೊರಿದ್ರು. 2ನೇ ವರ್ಷ 253 ಮಂದಿ ಕುಂಭ ಹೊರಿದ್ರು. ಈ ಸಲ 333 ಮಂದಿ ಕುಂಭ ಹೋರಿ ಎಲ್ಲ ಚರಿತ್ರೆ ಸೃಷ್ಟಿದಂಗ ಗುಂಡೂರು ಕ್ಯಾಂಪ್ ತಾಯಮ್ಮ ಮಾಡಿಸ್ಕೊಂಡಿದ್ದರು. ಆ ಎಮ್ಮ ಮಾಡಿಸ್ಕೊಂಡಿದ್ದಕ್ಕೆ ನಾವು ಮಾಡಿದ್ದಕ್ಕೆ ನಮಗೆ చాలా ಅದೃಷ್ಟವಾಗಿತ್ತು. ಇದರಾಗ ಈಗ ನಂಬರಾಗಿ ನಾವೆಲ್ಲ ಸೇವೆ ಮಾಡ್ತಿದ್ದೆವು. ಇಲ್ಲಿ ಬಂದಿದ್ದ ಪಕ್ಕ ಜನರೆಲ್ಲರಿಗೆ ನಾವು ವಂದನೆಗಳು ತಿಳಿಸುತ್ತಾ ನನ್ನ ಮಾತು. ಹೆಸರು ಶಶಿರಾವ್ ಅಂತೇಳಿ, ನಾವು ಗುಂಡೂರು ಕ್ಯಾಂಪ್ ಗ್ರಾಮಸ್ಥರು. ನಮ್ಮ ಅದ್ದೂರಿಯಾಗಿ ನಡೆದಿದ್ದ ನಮ್ಮ ತಾಯಮ್ಮದೇವಿ ಶಕ್ತಿ ಮಾತೆಯ ಒಳ್ಳೆಯ ಕಾರ್ಯಕ್ರಮ ಭಾಳ ಚೆನ್ನಾಗಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬ 333 ಮಹಿಳೆಯರು ಕೆಲಸ ಇದು ಮಾಡ್ಕೊಂಡು ಭಾಳ ಅದ್ದೂರಿಯಾಗಿ ಮಾಡಿದರು. ಅಷ್ಟೇ ಅಲ್ಲ, ಭಾಳ ವೈಭವದಿಂದ ನಡೆದಿದ್ದ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆದಿದೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಕೂಡ ಇದೇ ಥರ ಒಳ್ಳೆಯ ಕಾರ್ಯಕ್ರಮ ನಡೀಬೇಕಂತೇಳಿ ಬಯಸುತ್ತಾ ಗುಂಡೂರು ಕ್ಯಾಂಪಿನ ತಾಯಮ್ಮ ದೇವಿಗೆ ಪಾದಗಳಿಗೆ ಹಣೆ ಮಣಿದು ಈ ಗ್ರಾಮದೆಲ್ಲ ಭಾಳ 16 ಹಳ್ಳಿ ಕ್ಯಾಂಪ್ಗಳು ಇವತ್ತಿಲ್ಲಿ ತಾಯಮ್ಮ ದೇವಿ ಅಂತಂದರೆ ಒಂದು ಶಕ್ತಿಪೀಠ ಅಂತ ಕೂಡ ಈ ಕಡೆ ಇರೋಂಥ ನಮ್ಮೆಲ್ಲ ಜನರು ಭಾವಿಸ್ಬೇಕಾಗ್ತೈತಿ. ಹಂಗಾಗಿ ತಾಯಿ ಒಂದು ಶಕ್ತಿ ಭಾಳಷ್ಟು ನಾನು ಕೂಡ ML ಇದ್ದಾಗ ಕೂಡ ಉದ್ಘಾಟನೆ ದಿನ ಕೂಡ ನಾನು ಬಂದಿದ್ದೆ. ನಮ್ಮೆಲ್ಲ ಹಿರಿಯರು ಮುಖಂಡರೆಲ್ಲ ಹೊತ್ತು ಭಾಳ ಇಲ್ಲಿ ಇರೋಂಥ ಕಾರ್ಯಕ್ರಮ 3 ದಿನದ ನಡೆಯೋಂಥ ಕಾರ್ಯಕ್ರಮ ಇದು. 3 ದಿನ ನಡೆಯೋಂಥ ಕಾರ್ಯಕ್ರಮ ಈ ತಾಯಿ ಭಾಳ ಒಂದು ಶಕ್ತಿ ಪೀಠ. ಇಲ್ಲಿರೋಂಥ ಎಲ್ಲ ನಮ್ಮ ರೈತರು ಗುಡಿನ ಭಾಳಷ್ಟು ಅವತ್ತಿನ ಸಂದರ್ಭ ಬಂದಾಗ ನಾನು ನಮ್ಮ ಸುನಿಲ್ ಕುಮಾರ್ ಎಸ್ಕಾಂ ಮಂತ್ರಿ ಎಲ್ಲರೂ ಬಂದ ಉದ್ಘಾಟನೆ ದಿನ. ಅದಕ್ಕಾಗಿ ತಾಯಿ ಒಂದು ಶಕ್ತಿ ನೋಡಿದ್ರೆ ಭಾಳ ನಮಗೆ ಖುಷಿ ಅನಿಸ್ತು. ಯಾಕಂದ್ರೆ ಈ ಸಂಭ್ರಮ, ಈ ಕಾರ್ಯಕ್ರಮ, ಇಲ್ಲಿ ಇರೋಂಥ ರೈತರು ಎಲ್ಲರೂ ಇವತ್ತೆಲ್ಲ ಒಂದು ರೋಡು ಇಲ್ಲೆಲ್ಲ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಅನ್ನಿಸ್ತೈತೆ. ಹಂಗಾಗಿ ಈ ತಾಯಿ ಆಶೀರ್ವಾದದಿಂದ ಮಳೆ ಬೆಳೆ ಪ್ರತಿಯೊಬ್ಬ ರೈತ ಕೂಡ ಎಲ್ಲರಿಗೆ ಮಳೆ ಬೆಳೆ ಚೆನ್ನಾಗಿ ಸಿಗಲಿ, ಬೆಳೆ ಬರಲಿ. ಮುಂದಿನ ದಿನದಲ್ಲಿ ಕೂಡ ಬರ ಸುಗ್ಗಿಗೆ ಮತ್ತು ಇವಾಗಿನ ಬ್ಯಾಸಿಗೆಲ್ಲ ಬರ ಸುಗ್ಗಿಯಲ್ಲಿ ಕೂಡ ಮಳೆ ಬೆಳೆ ಬಂದು ರೈತ ಚೆನ್ನಾಗಿ ಬೆಳೀಲಿ. ಆ ತಾಯಿ ಆಶೀರ್ವಾದ
ಸದಾ ಈ ಅತ್ತಾರಹಳ್ಳಿಯಲ್ಲಿ ಕೂಡ ಎಷ್ಟು ಜನ ಭಾಳಷ್ಟು ಈ ಗುಡಿಗೆ ಬರೋಂಥ ಜನ ಎಲ್ಲರಿಗೂ ಸುತ್ತಮುತ್ತ 333 ಕಳಸ ಕುಂಭ ಸಂಭ್ರಮ ಭಾಳ ಆಚರಣೆಯಿಂದ ಮಾಡ್ಯಾರ ಈ ಕಾರ್ಯಕ್ರಮ. ಆ ತಾಯಿ ಆಶೀರ್ವಾದ ಈ ಭಾಗದ ಸದಾ ಎಲ್ಲರಿಗಿರಲಿ, ಈ ಭಾಗದ ಎಲ್ಲರಿಗೆ ಮಳೆ ಬೆಳೆ ಬೆಳ್ಳಿ ಅಂತ ತಾಯಿನಲ್ಲಿ ಪ್ರಾರ್ಥನೆ. ತಾಯಮ್ಮ ದೇವಿ ಜಾತ್ರೆಯ 2ನೇ ವಾರ್ಷಿಕೋತ್ಸವ ಅಂಗರಂಗ ವೈಭವದಿಂದ ಕಳೆದ 3 ದಿನಗಳಿಂದ ಸಾಗುತ್ತಾ ಇದೆ. ಮೊದಲನೇ ದಿನ ಹಾಗೆ ನಿನ್ನೆ 2ನೇ ದಿನ 300 ಹಾಗೆ ಇವತ್ತು 3ನೇ ದಿನ ಪೂಜಾದಿ ಕಾರ್ಯಕ್ರಮಗಳ ನಂತರ ಈ ಓಟದ ವ್ಯವಸ್ಥೆ ನಂತರ ಈಗ ಚಿಕ್ಕ ಮಕ್ಕಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಅಳವಡಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಹಾಗೂ ನಮ್ಮ ಗ್ರಾಮದ ಜಾತ್ರೆ ಸುತ್ತಮುತ್ತಲ ಹಳ್ಳಿಗಳಿಂದ ಪೂರ್ವಕವಾಗಿ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬದೇ ಧನ್ಯವಾದಗಳು. ಮತ್ತು ಇದೇ ರೀತಿಯಾಗಿ ಹೊರ ರಾಜ್ಯಗಳಿಂದ ಕೂಡ ತೆಲಂಗಾಣ ಆಂಧ್ರ ರಾಜ್ಯಗಳಿಂದ ತಮಿಳುನಾಡು ರಾಜ್ಯಗಳಿಂದ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ವಿಜೃಂಭಣೆಯಿಂದ ಮುಂದಿನ ವರ್ಷ ಇವತ್ತಾಗಲೇ ದಿನವನ್ನು ಪ್ರಯತ್ನಿಸಲಾಗಿದೆ. ಜನವರಿ 30, 31, 1ನೇ ತಾರೀಕರಂದು ಜಾತ್ರೆ ಮಹೋತ್ಸವವನ್ನು ಹಮ್ಮಿಕೊಳ್ಳಿದ್ದೇವೆ. ಇದೇ ಮುಂದಿನ ವರ್ಷ ಕೂಡ ಇದೇ ರೀತಿಯಾಗಿ ಹೆಚ್ಚಿನ ವಿಜೃಂಭಣೆಯಾಗಿ ನೆರವೇರಿಸಬೇಕೆಂದು ಮಾಡಿದ್ದು ನಾಡಾಗಬೇಕಾಗಿತ್ತಂದರೆ ಭಕ್ತರೇ ಕಾರಣ. ಇದು ಕೇವಲ ಒಂದು ಬೀಳಾದ ಭೂಮಿ. ಇದು ಈ ಭೂಮಿಯಲ್ಲಿ ಈ ಸುತ್ತಮುತ್ತಲಿನ ಗುಂಡೂರು ಕ್ಯಾಂಪ್ನವರಾಗಲಿ ಅಥವಾ ಇನ್ನುಳಿದಿರ್ತಕ್ಕಂಥ ಎಲ್ಲ ಗುಂಡೂರಾಗಲಿ ಇಲ್ಲಿ ಇದು ಒಂದು ದೇವಸ್ಥಾನ ಆಗಬೇಕಾಗಲಿ ಕಾರಣ ಏನಂತಂದರೆ ಭಕ್ತರಿದ್ದರೆ ದೇವರು ಇದ್ದರೆ ಏನಿಲ್ಲ. ಭಕ್ತರ ಹೃದಯದೊಳಗೆ ದೇವರು ಹೋಗಬೇಕು. ಯಾವಾಗ ಭಕ್ತರ ಹೃದಯದೊಳಗೆ ದೇವರು ಹೋದ ಒಳಗೆ ಕುಂತ್ಕಂದ ಅವರೇ ದೇವರಾಗ್ತಾರೆ. ಮನುಷ್ಯನೇ ದೇವರು ಮಾನವನಾಗಬಹುದು, ಮನುಷ್ಯನಾಗಬಹುದು. ಅದಕ್ಕೆ ದೇವರು ನಾವು ಒಂದು ದೇವರಂತ ಪೂಜೆ ಮಾಡಿದ ಮೇಲೆ ಅದು ದೇವರು ನಮ್ಮ ಹೃದಯದೊಳಗೆ ಬಂದಾಗ ತಾನಾಗಲೇ ಅದೆಲ್ಲ ಆಗ್ತಾರೆ. ಇದೆಲ್ಲ ಒಂದು ಸಣ್ಣದಾಗಿರ್ತಕ್ಕಂಥ ಗಿಡಕ್ಕೊಂದು ಸಣ್ಣದ ಕಲ್ಲಿತ್ತು. ಆ ಕಲ್ಲನ್ನೇ ದೇವರಂತ ಪೂಜೆ ಮಾಡಿದ್ವು, ಅದು ದೇವರ ಆಗಿದೆ. ಆ ಕಲ್ಲೇ ದೇವರು ಯಾಕಂದರೆ ಭಕ್ತರು ಹೆಂಗಿರ್ಬೇಕು ಅಂತಂದ್ರೆ ಒಂದು ದೇವರು ಆಗಬೇಕಾಗಿತ್ತಂದ್ರೆ ಶಿಲ್ಪಿ ಆಗಿರ್ತಕ್ಕಂಥವ್ನು ಎಷ್ಟೋ ಕಷ್ಟ ಕೊಡ್ತಾನೆ, ಸುಖ ಕೊಡ್ತಾನೆ. ದೇವರು ಆಗಬೇಕು ಅಂತಂದ್ರೆ ದೇವ್ರ ಮೂರ್ತಿ ಆಗಬೇಕಾಗಿತ್ತಂದ್ರೆ ಕಲ್ಲು ಅದಕ್ಕೆ ಬಹಳ ಕಷ್ಟ ಪಡ್ಬೇಕಾಗತ್ತೆ. ಶಿಲ್ಪಿ ಎಷ್ಟು ಕಷ್ಟ ಅವನಂತಿರ್ತೈತೆ ಕಲ್ಲದು. ನೀನು ಎಷ್ಟರ ಕಟ್ಟಿ ನಾನು ನಿನ್ನ ಪೆಟ್ಟು ತಡ್ಕೊಂಡು ಮುಂದೆ ನಾನೇ ನೀನು ಕೈ ಮುಗಿಯಂಗೆ ಆಗುತ್ತೇನೆ ಅಂತ ಹೇಳ್ತಿದ್ದೆ. ಅದರಂತೆ ಸಂಸಾರದಲ್ಲಿ ಮನುಷ್ಯನಿಗೆ ಭಕ್ತರಿಗೆ ಕಷ್ಟ ಬರ್ತಾವೆ. ಆ ಕಷ್ಟಗಳನ್ನು ತಿಂದು ನಾವು ದೇವರಿಗೆ ಇದೆಲ್ಲ ದೇವ್ರದ್ದು ಅನ್ಬೇಕು. ನಾವು ಮಾಡುವುದೆಲ್ಲದ ದೇವ್ರದಂದ್ರೆ ನಮಗೆ ಭಗವಂತ ಎಲ್ಲ ನಂದೈತೆ ಅಂದರೆ ದೇವರು ಇರಗಲ್ಲ. ನಂದೈತೆ ಅಂದಮೇಲೆ ನಂದೇನೈತೆ ಅಂತ ಹೋಗಿಬಿಡ್ತಾನೆ. ಆತ ಎಲ್ಲ ನಿಂದು ಅಂದರೆ ಆತ ಬಂದು ನಿಂದಿರ್ತಾನೆ. ಎಲ್ಲ ಭಕ್ತರು ಎಲ್ಲದು ತಾಯಿದಂತಾರೆ. ಅದಕ್ಕೆ ಇದೆಲ್ಲ ತಾಯಿ ಕೊಟ್ಟಾಳ. ಈ ತಾಯಿ ಕೊಡ್ಬೇಕಾದ್ರೆ ಎಲ್ಲ ಭಕ್ತರಿಗೆ ನಮ್ಮದಂತ ಅನ್ನಗಲ್ಲ ಇವ್ರು ಯಾರು ಇಲ್ಲ. ಭಕ್ತರು ಎಲ್ಲದು ತಾಯಮ್ಮಂದಂತಾರೆ. ಇದು ನಮಗೆ ಪರಿಚಯ ಆಗತ್ತಂದ್ರೆ ಪ್ರಥಮ ಬಾರಿ ಈ ಮೂರ್ತಿ ಕಲ್ಲು ಈ ರೀತಿ ಮಾಡಬೇಕು ಅಂದಾಗ ಈ ರೀತಿ ಮಾಡ್ರಂತ ಆಯಕ್ಕ ಮಾಡಿ ಹೇಳಿದಾಗ ಅವಾಗ ಇದೆಲ್ಲ ಆಯಿತು. ಅವರೆಲ್ಲರೂ ಬುಗುಲಿಟ್ಕೊಂಡಿದ್ರು. ಆಕೆ ತಾಯಿ ನಂಬ್ರಿ, ತಾಯೇ ನಿಮ್ಮನ್ನು ಕಾಪಾಡ್ತಾಳ, ಮಕ್ಕಳು ಹೆಂಗೆ ಕಾಪಾಡ್ದಂಗೆ ಅಂತ ಹೇಳಿದಾಗ ಈ ಮೂರ್ತಿ ಸ್ಥಾಪನೆ ಮಾಡ್ತೀವಿ. ಈಗ ಇದು 3ನೇ ವರ್ಷದ ಜಾತ್ರೆ. ಗ್ರಾಮ ನಿವಾಸಿಗಳಾಗಿದ್ದ ನಾವೆಲ್ಲ ಮಹಿಳೆಯರು, ಇಲ್ಲಿ ಹಿರಿಯರು, ಮಕ್ಕಳು ಎಲ್ಲರೂ ಸಹ ನಮ್ಮ ಒಂದು ಗುಂಡೂರು ಕ್ಯಾಂಪ್ ಜಾತ್ರಾ ಮಹೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಅಂದರೆ ಒಂದು 40-50 ವರ್ಷಗಳಿಂದಲೂ ಸಹ ಈ ಒಂದು ದೇವಸ್ಥಾನ ಇದೆ ಎಂಬ ಪ್ರತೀತಿಗಳು ಇದ್ದಾವೆ. ಆದರೆ ಏನು ಅಂದರೆ ಅಮ್ಮನವರು ಒಂದು
ಯಾವುದೋ ಹಾವಿನ ರೂಪದಲ್ಲೋ ಇಲ್ಲಾಂದರೆ ಚಿಕ್ಕ ಮಕ್ಕಳ ರೂಪದಲ್ಲೋ ಕಾಣಿಸ್ತಾ ಇದ್ರು ಅನ್ನೋ ಒಂದು ಪವಾಡಗಳು ಪ್ರತೀತಿಗಳನ್ನು ಸಹ ನಾವು ನೋಡಬಹುದು. ಅದೇ ರೀತಿ ನಾವು ಅಂದರೆ ಸೋಮನಾಳದಿಂದ ಬಂದಂತಹ ರುದ್ರಮುನಿ ಸ್ವಾಮಿ ಗುರುಗಳ ಒಂದು ಆಧ್ವರ್ಯದಲ್ಲಿ ನಾವು ಸತತ 3 ವರ್ಷಗಳಿಂದ, ಇದು 3ನೇ ವರ್ಷ, 3 ವರ್ಷಗಳಿಂದ ನಾವು ಅವರು ಪ್ರತಿಷ್ಠಾಪನೆ ಆದ ದಿನದಿಂದ ಇಂದಿನವರೆಗೂ ಸಹ ಹಲವಾರು ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಕುಂಭ ಹೊರೋದಿರ್ಬೋದು, ನೆಕ್ಸ್ಟು ದೇವರಿಗೆ ದಿನನಿತ್ಯದ ಅಲಂಕಾರಗಳಿರ್ಬೋದು, ಹುಣ್ಣಿಮೆ ದಿನ ಚಂದ್ರೋತ್ಸವ, ಚಂದ್ರಹಾರತಿ ಇರ್ಬೋದು. ನೆಕ್ಸ್ಟು ಇನ್ನು ಬಂದ್ಬಿಟ್ಟು ಮಹಿಳೆಯರು ಅಂದರೆ ಅವರ ಇಷ್ಟಾರ್ಥಗಳ ಒಂದು ಈಡೇರಿಕೆಗಾಗಿ ಹಲವಾರು ಪೂಜಾ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ದಾರೆ. ಅವರು ಸೋಮನಾಳದಿಂದ ಬಂದಂತಹ ರುದ್ರಮುನಿ ಸ್ವಾಮಿಗಳು ಅಂದರೆ ಈ ದೇವಸ್ಥಾನದಲ್ಲಿ ಇಷ್ಟೊಂದು ಅದ್ಭುತವಾಗಿ ಅಂದರೆ ಕೇವಲ 3 ವರ್ಷಗಳಲ್ಲೇ ಸಹ ಇದನ್ನಿಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ಅಂದರೆ ಅದು ನಮ್ಮ ಗ್ರಾಮದ ಎಲ್ಲರ ಅದೃಷ್ಟ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ನಮ್ಮ ಕ್ಯಾಂಪಲ್ಲಿ ಅಂದರೆ ಭಕ್ತಿ ಇದ್ದವರು, ಭಕ್ತಿ ಇಲ್ಲದೇ ಇದ್ದವರು ಸಹ ಭಕ್ತಿ ಸಾಗರದಲ್ಲಿ ಮುಳುಗಿದ್ದಾರೆ ಅಂತ ನಾವು ಹೇಳ್ಬಹುದು. ಯಾಕೆಂದರೆ ದೊಡ್ಡ ಕ್ಷೇತ್ರಗಳಲ್ಲಿ ಯಾವ ಥರ ಚಾಮುಂಡಿ ಬೆಟ್ಟ ಕ್ಷೇತ್ರಗಳಲ್ಲಿ ಎಲ್ಲ ಯಾವ ರೀತಿ ನಡೀತಾ ಇದೆನೋ ಅದೇ ರೀತಿಯಾದಂತಹ ಒಂದು ವೈಭವವನ್ನು ನಾವು ಇವತ್ತು ನಮ್ಮ ಗುಂಡೂರು ಕ್ಯಾಂಪ್ನಲ್ಲಿ ಕಾಣ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು. ಮುಂದೊಂದು ದಿನ ಈ ಒಂದು ದೇವಾಲಯ ಅತ್ಯಂತ ಪ್ರಸಿದ್ಧಿ ಆಗುತ್ತೆ ಅಂತ ಹೇಳೋದೇನು ತಪ್ಪಾಗಲ್ಲ. ಏಕೆಂದರೆ ಇದು ಕೇವಲ 3 ವರ್ಷಗಳಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾಣಿದೆ ಅಂದರೆ ಅಮ್ಮನವ್ರಿಗೆ ಅಷ್ಟೊಂದು ಕಾಣಿಕೆನೂ ಸಹ ಯಾರನ್ನು ಯಾವತ್ತೂ ಎಲ್ಲಿ ಅಂದರೆ ನೀವು ಕೊಡ್ರಿ ಅಂತ ನಾವು ಕೇಳೋದಕ್ಕಿಂತ ಮುಂಚೆನೆ ಅವರು ತಮ್ಮ ಕಾಣಿಕೆಗಳನ್ನು ತಮ್ಮ ಇಷ್ಟಾರ್ಥ ಈಡೇರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ತಾವೇ ಮುಂದೆ ಬಂದು ಬೆಳ್ಳಿ ಇರ್ಬೋದು, ಬಂಗಾರ ಇರ್ಬೋದು, ಹಣದ ರೂಪದಲ್ಲಿರ್ಬೋದು, ಪ್ರತ್ಯಕ್ಷವಾಗಿರ್ಬೋದು, ಪರೋಕ್ಷವಾಗಿರ್ಬೋದು, ಹಲವಾರು ಸೇವಾ ಕಾರ್ಯಕ್ರಮಗಳಿರ್ಬೋದು, ತಮಗೆ ತಾವೇ ಸ್ವತಃ ಬಂದು ಮಾಡ್ತಿರೋದನ್ನು ನಾವು ಕಾಣ್ಬೋದು. ಸತತ 3 ದಿನಗಳಿಂದ ನಡೆದಂತಹ ಒಂದು ಈ ಕಾರ್ಯಕ್ರಮಗಳಲ್ಲಿ ನಿನ್ನೆ ಕುಂಭೋತ್ಸವ ನಡೆದಿದ್ದು ಪ್ರಯಾಗ್ರಾಜಲ್ಲಿ ಅಂದರೆ ಅಲ್ಲಿ ಆ ನೀರನ್ನು ತಂದು ಎಲ್ಲರ ಒಂದು ತಲೆ ಮೇಲೆ ಅಂದರೆ ಕುಂಭದಲ್ಲಿ ಹಾಕಿ ಎಲ್ಲರ ತಲೆ ಮೇಲೆ ಹೊತ್ಕೊಂಡು ಬಂದು ಕುಂಭೋತ್ಸವ ಅಂದರೆ ನಾವು ದೇವಾಲಯದಲ್ಲಿ ಒಂದು ಮಾತೆಗೆ ಅಭಿಷೇಕ ಮಾಡಿರುವಂಥದ್ದು 333 ಕುಂಭಗಳನ್ನು ನಿನ್ನೆ ನಾವು ಬಹಳ ಅದ್ಧೂರಿಯಾಗಿ ಅಂದರೆ ತಾಳಮೇಳಗಳಿಂದ ಬಹಳ ಅದ್ಧೂರಿಯಾಗಿ ಬಹಳ ವೈಭವದಿಂದ ದೇವರಿಗೆ ಕುಂಭಾಭಿಷೇಕವನ್ನು ಮಾಡಿರುವಂಥದ್ದು. ಅದೇ ರೀತಿ ಈ ಗ್ರಾಮದಲ್ಲಿ ಅಲ್ಲ, ಬೇರೆ ಗ್ರಾಮಗಳಲ್ಲೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಹಲವಾರು ತಮ್ಮ ಸೇವಾರ್ಥಿಗಳು ಅಂದರೆ ತಾವೇ ಸ್ವತಃ ಸೇವೆಯನ್ನು ಮಾಡಿ ಪಾಲ್ಗೊಂಡಿದ್ದನ್ನು ನಾವು ಕಾಣಬಹುದು. ಈ ಕಾರ್ಯಕ್ರಮಗಳು ಇಷ್ಟೊಂದು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಮಾತ್ರ ರುದ್ರಮುನಿ ಸ್ವಾಮಿಗಳೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರತಿಯೊಂದು ಮಗುವಿಗೂ ಇವಾಗ ಯಾವುದಾದ್ರೂ ಜಾತ್ರೆ ಇರ್ಬೋದು, ಉತ್ಸವ ಇರ್ಬೋದು, ಏನಂದರೆ ಒಂದು ರೀತಿ ಹಿಂಗೆ ಬಂದು ಆ ಉತ್ಸವ ಆದ ತಕ್ಷಣ ಮತ್ತೆ ಹೋಗ್ತಾರೆ, ತಿರುಗಿ ಆ ಗುಡಿನ ನೋಡೋರು ಇರಲ್ಲ. ಆದರೆ ನಮ್ಮ ಗುರುಗಳು ಏನು ಅಂದರೆ ಪ್ರತಿಷ್ಠಾಪನೆ ಆದ ದಿನದಿಂದನೂ ಸಹ ಇಂದಿನವರೆಗೂ ದೇವಸ್ಥಾನವನ್ನು ಎಂದು ದಿನನಿತ್ಯ ವೈಭವದಿಂದನೇ ಸಹ ಮೆರೆಯಲು ಬಿಟ್ಟಿದ್ದಾರೆ. ಇದನ್ನು ಹೀಗೆ ಅಂದರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಇದೆಲ್ಲ ಮಹಿಳೆಯರಿರ್ಬೋದು, ಹಿರಿಯರಿರ್ಬೋದು, ಚಿಕ್ಕವರಿರ್ಬೋದು, ದೊಡ್ಡರು ಎಲ್ಲರ ಬಾಯಿಂದನೂ ಸೋಮನಾಳ್ ತಾತ ಗುರೂಜಿ ರುದ್ರಮುನಿ ಸ್ವಾಮಿಗಳ ಅಂತಲೇ ಬರ್ತಿದೆ. ಇವಾಗ ನಮಗೆ ದೇವರು ಇರ್ತಾರೆ, ದೇವಾಲಯ ಇರ್ತಾರೆ, ಬಟ್ ಅಲ್ಲಿ ಅಭಿಷೇಕ, ಪೂಜೆ, ಪುನಸ್ಕಾರಗಳನ್ನು ಯಾವ ರೀತಿ ಅಲ್ಲಿ ಮಾಡಿಸ್ಕೊಂಡು ಬರ್ತಾರೆ ಅದ್ರ ಮೇಲೆ ಆ ದೇವಾಲಯದ ಒಂದು ಅಭಿವೃದ್ಧಿ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ನೊಂದು ನಮ್ಮ ತಾಯಮ್ಮ ದೇವರಿಗೂ ಸಹ ಒಂದು ಶಕ್ತಿ ದೇವತೆ ಅಂತ ಹೇಳ್ಬೋದು ನಾವು. ಯಾಕೆಂದರೆ ನಮ್ಮ ಇಷ್ಟಾರ್ಥಗಳನ್ನು ಅತಿ ಬೇಗನೆ ಈಡೇರಿಸುವಂತಹ ದೇವತೆಯಾಗಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನರಿಂದ ನಾವು ಕೇಳ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ದೇವಿ ಏನಂದರೆ ತನ್ನ ಒಂದು ರೂಪವನ್ನು ತೋರಿಸ್ತಿರೋದು. ಇವತ್ತು ನಾನು ಒಂದು ಬೇಡಿಕೆ ಮಾಡಿದರೆ ಅದು ಈಡೇರುತ್ತೆ ಅನ್ನೋ ಒಂದು ಭಾವನೆನೂ ಅವ್ರಿಗೆ ಇರ್ತಾ ಇದೆ, ಅದು ಈಡೇರಿಕೆನೂ ಆಗ್ತಾ ಇದೆ. ಹಾಗಾಗಿ ಈ ಒಂದು ಗುಂಡೂರು ಕ್ಯಾಂಪಿನ ಕ್ಷೇತ್ರ ಅಂದರೆ ಇದು ಒಂದು ದೊಡ್ಡ ದೇವಾಲಯ, ಒಂದು ಕ್ಷೇತ್ರವಾಗಿ ಮುಂದೊಂದು ದಿನ ಕಾಣಬಹುದು ಅಂತ ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.
ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕ್ತಿಗೆ ಬೇಗನೆ ಉಳಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಭಕ್ತಿಗೆ ಬೇಗನೆ ಉಳಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಶಶಿಧರನೇ ಹರನೇ ಅದ್ಭುತವಾದ ಪ್ರದರ್ಶನ ನೀಡಿದಂತಹ ಶಿವ ಪಾರ್ವತಿ ದೇದೀಪ್ಯ ದಾಕ್ಷಿಣ್ಯರವರ ತಂಡಕ್ಕೆ ಧನ್ಯವಾದಗಳು.